ನಮಸ್ಕಾರ, ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ಇವತ್ತು ಮಾರ್ನಿಂಗಿಂದನೇ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಆಲ್ಮೋಸ್ಟ್ ಜಲ್ದಿ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ, ಪೂಜೆ, ತಿಂಡಿ ಕೂಡ ಆಗಿದೆ. ತಿಂಡಿ ಕೂಡ ಆಗಿ ನಾವು ಕೂಡ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ತುಂಬ ಪವರ್ಫುಲ್ ದೇವಸ್ಥಾನ. ದೆವ್ವ, ಭೂತ, ಪಿಚಾಚಿ ಅಥವಾ ಮಾಟ ಮಂತ್ರ ಯಾರು ಮಾಡಿಸಿದ್ರೆ ಎಲ್ಲದಕ್ಕೂ ಸಹ ರಾಮಬಾಣ ಅಂತ ಅನ್ಬೋದು. ಅಷ್ಟು ಪವರ್ಫುಲ್ ಆದ ದೇವಸ್ಥಾನಕ್ಕೆ ನಾವು ಕೂಡ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂತ ಕೇಳ್ತೀರಾ? ಉಕ್ಕುಡೆ ಯಾತ್ರೆ ಅಜ್ಜಯ್ಯನ ದೇವಸ್ಥಾನಕ್ಕೆ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಿ. ದಾವಣಗೆರೆಯಿಂದ 40 ಕಿಲೋಮೀಟ್ರು ಅಷ್ಟೇ ಆಗೋದು. ನಾವು ಪ್ರತಿ ಸತಿನೂ ಹೋಗ್ತಿರ್ತೀವಿ. ಹುಣ್ಣಿಮೆ, ಅಮಾವಾಸ್ಯೆ, ಸೋಮವಾರ, ಮಂಗಳವಾರ ತುಂಬ ರಶ್ ಇರುತ್ತೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ರಶ್ ಇದೆಯಾ, ಫ್ರೀ ಇದೆಯಾ ಅಂತ ಗೊತ್ತಿಲ್ಲ. ಊರಿಂದ ಅಣ್ಣ ಕೂಡ ಬಂದಿದ್ದ, ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಅವನು ಸಹ ಕರ್ಕೊಂಡು ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಯಾಕೋ ಗೊತ್ತಿಲ್ಲ, ಕೆಟ್ಟು ಕನಸು ಬೀಳೋದು, ಕೆಟ್ಟು ಆಲೋಚನೆ. ಹಾಗಾಗಿ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಿ ಅನಿಸುತ್ತೆ ಅಂತಂದು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಾಗೂ ಈಗ ಮಾತಾಡ್ಕೊಂಡು ಹೋಗೋಷ್ಟೊತ್ತಿಗೆ ದೇವಸ್ಥಾನ ಬಂದೇ ಬಿಡ್ತು. ಇದು ತುಂಗಾಭದ್ರಾ ನದಿ. ಈ ನದಿಲಿ ಸ್ನಾನ ಮಾಡುವಾಗ ಯಾರಿಗಾದರೂ ದೆವ್ವ ಹಿಡ್ದಿದ್ರೆ ಅಥವಾ ಭೂತ ಅಥವಾ ಪ್ರೇತಾತ್ಮದ ಕಾಟ ಇತ್ತು ಅಂದರೆ ಈ ನದಿಲಿ ಮುಳುಗ್ತಿದ್ದಂಗೆ ಅದು ಮೈ ಮೇಲೆ ಬಂದುಬಿಡತ್ತಂತೆ. ಅಷ್ಟು ಪವರ್ಫುಲ್ಲು ಈ ದೇವಸ್ಥಾನವೂ, ಈ ನೀರು. ಇಲ್ಲಿ ಸ್ನಾನ ಕೂಡ ಮುಗಿಸ್ಕೊಂಡು ಡ್ರೆಸ್ ಚೇಂಜಿಂಗ್ ಅಂತ ರೂಮ್ಸ್ ಇರುತ್ತೆ, ರೂಮ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಡ್ರೆಸ್ ಚೇಂಜಿಂಗ್ ಕೊಟ್ಟಿರುತ್ತೆ, ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ದರ್ಶನಕ್ಕಂತ ಹೊರಟಿದ್ದೀವಿ. ಇದು ಒಳಗಡೆಯಿಂದ ಎಂಟ್ರೆನ್ಸು, ದೇವಸ್ಥಾನದ ಒಳಗಡೆ. ಇದು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗೆಲ್ಲ ವೀಡಿಯೋ ಮಾಡೋ ಇದಿಲ್ಲ, ಬಟ್ ನಾನು ಆದರೂ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ದೇವ್ರು ಕಾಣಿಸ್ತಾ ಇದೆ ನೋಡಿರಿ, ಅದೇ ಅಜ್ಜಯ್ಯ. ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ವಿಭೂತಿ ಎಲ್ಲ ಇದೆ, ಅದನ್ನು ಹಾಕ್ಕೊಂಡ್ವಿ. ಒಳಗಡೆ ಮೊಬೈಲ್ ಅಲೋ ಇಲ್ಲದ್ರಿಂದ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗಾಗಿ ಹೊರಗಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ. ತುಂಬ ಪವರ್ಫುಲ್ ಆಗಿರೋದ್ರಿಂದ ನಾವು ಕೂಡ ಒಂದೊಂದು ತಾಯ್ತನ ಅಲ್ಲೇನ ತೊಗೊಂಡು ಕಟ್ಕೊತಾ ಇದ್ದೀವಿ. ಕಟ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ಜನ ಯಾರು ಅಷ್ಟು ರಶ್ ಇದ್ದಿಲ್ಲ, ತುಂಬಾ ಫ್ರೀ ಇತ್ತು. ಹಾಗಾಗಿ ಜಲ್ದಿ ಕೂಡ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇ ಇವತ್ತು ಊಟದ ವ್ಯವಸ್ಥೆ ಕೂಡ ಇದೆ. ದಾಸೋಹ ನಡೀತಾನೆ ಇರುತ್ತೆ ಯಾವಾಗ್ಲೂ. ಇವತ್ತು ದಾಸೋಹದ ಊಟನೂ ಸಹ ಇತ್ತು. ಹಂಗಾಗಿ ನಾವು ಅಲ್ಲೇ ಊಟನೂ ಮುಗಿಸ್ಕೊಂಡು ಬಂದ್ವಿ. ಈ ದೇವರು ಸಿಕ್ಕಾಬಟ್ಟೆ ಪವರ್ಫುಲ್. ಯಾಕಂದರೆ ಯಾರ ಮನೇಲಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ವಾಮಾಚಾರ ಮಾಡಿಸಿದ್ರೆ ಅಥವಾ ದೆವ್ವದ ಕಾಟ, ಪ್ರೇತಾತ್ಮದ ಕಾಟ ಇತ್ತು ಅಂದರೆ ನಿಜವಾಗ್ಲೂ ಒಂದು ಸತಿ ವಿಸಿಟ್ ಕೊಡ್ರಿ, ನಿಮಗೆ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ. ಅಲ್ಲಿ ಬಿಡಿಸ್ತಾರೆ, ಮತ್ತು ಅಲ್ಲೇ ಕೂಡ ನಾವು ಸ್ಟೇಗಕ್ಕೆ ರೂಮ್ ಗೀಮ್ ಎಲ್ಲ ಇರುತ್ತೆ. ಒಂದು ಸತಿ ನೀವು ಕೂಡ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಏನೋ ಪರ್ಚೇಸ್ ಮಾಡೋದಿತ್ತು, ಹಾಗೆ ನನ್ನ ಮಗಳಿಗೆ ಬಳೆ ಎಲ್ಲ ತೊಗೊಂಡು ಗಾಡಿ ಹತ್ತಿದೆ. ಹಾಗೆ ಅಜ್ಜಯ್ಯನ ಸ್ಟಿಕ್ಕರ್ ಬೇಕಿತ್ತು, ಅದು ಕೂಡ ತೊಗೊಂಡೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಸಿ ಯು ದ ನೆಕ್ಸ್ಟ್ ಬ್ಲಾಗ್. ಬಾಯ್.